ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಸಾಯಂಕಾಲದ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ಬಂದು ಇದು ಅವರೇ ಬೇಳೆ ಅವತ್ತು ತೊಗೊಂಬಂದಿದ್ದು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಇದ್ದು ಅವನ್ನ ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ರೆಡಿ ಬಿಸಿನೀರು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈರುಳ್ಳಿ, ಬೇಳೆ, ಮೆಣಸಿನಕಾಯಿ, ಚಕ್ಕೆ, ಲವಂಗ ಮತ್ತು ಗೋಡಂಬಿ ಒಂದೆರಡು ಮೂರು, ಗಸಗಸೆ. ಸಾರಿ, ಇದ್ರಲ್ಲಿ ಬಟ್ಟೆ ಇಕ್ಕೋಬೋದು. ಇನ್ನೊಂದು ಸೂಟ್ ಕೇಸ್ ಥರ ಎರಡು ಸಿಕ್ತಲ್ಲ, ಅದರಲ್ಲೂ ನಾನು ಬಟ್ಟೆ ಇಕ್ಕೋತೀನಿ. ನಂಗೆ ಹಾಲಿಡೇಸ್ ಸಿಕ್ಕಿದಾಗ ಎಲ್ಲ ಅರೇಂಜ್ ಮಾಡ್ಕೊಬಿಡ್ತೀನಿ ನಾನು. ಏನಿದು ಆ್ಯಪಿಲ್ ಸ್ಲೈಸಡ್? ಇದು ಯಾವುದೋ ಬೇರೆ ಥರ ಬಂದಿದೆ ಅಲ್ಲ? ಅದಕ್ಕೆ ನಾನು ತಗೊಂಡೆ. ಅವನು ತಗೊಂಡವನು. ಏನು ಎಷ್ಟು? ಒಂದೇ ಥರದವಾ? ಇಲ್ಲ. ಹಾಂ, ಆ್ಯಪಿಲ್ಲು ಕವರ್ ಕೊಡವಲ್ಲ, ಅಮ್ಮಗೆ ನೋಡ್ಬೇಕಂತ. ಬಿಡು, ಸೇಮ್ ತಾನೇ? ಸೇಮ್ ಅಲ್ಲ. ಅಡುಗೆ ಮಾಡ್ತಾಯಿದ್ದೆ. ಅಷ್ಟೇ ಹಸ್ಬೆಂಡ್ ಕೂಡ ಬಂದರು ಆಫೀಸಿಂದ. ಆಫೀಸಲ್ಲಿ ಇವತ್ತು ಕೂಡ ಏನೋ ಗಿಫ್ಟ್ ಕೊಟ್ಟಿದ್ರು ಅಂದ್ಬಿಟ್ಟು ತೊಗೊಂಬಂದಿದ್ರು. ಅದ್ರ ಮಗಳು ಓಪನ್ ಮಾಡ್ತಾಯಿದ್ಲು. ಬಾರಮ್ಮ ನೋಡು ಅಂದ್ಲು. ಸರಿ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದು ಇವಾಗ ಅಡುಗೆ ಸಾಂಬಾರು ಕೂಡ ಒಗ್ಗರಣೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಾನು ಹೇಗೆ ಇವಾಗ ಅವರೆಕಾಯಿ ಕೂಡ ಬರ್ತಾಯಿದೆ ಮಾರ್ಕೆಟ್ಗೆ. ಇವಾಗ ಇದ್ಕಿದ ಬೇಳೆ ಸಾಂಬಾರು, ಇದ್ಕಿದ ಬೇಳೆ ವೆರೈಟಿ ಆದಂಥ ಅಡುಗೆಗಳು ಕೂಡ ಮಾಡೋವಂಥ ಟೈಮು. ಅದೇ ರೀತಿ ನಾನು ಕೂಡ ಇವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಇದ್ಕಿದ ಬೇಳೆ ಸಾಂಬಾರನ್ನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಮಸಾಲೆ ಬಂದು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ಕಾಯಿ ತುರಿ, ಟೊಮೊಟೊ ಹಾಕಿ ರುಬ್ಬಿ, ಆನಂತರ ನಾವೇನು ಹುಳಿ ಸಾಂಬಾರು ಪುಡಿ, ನಾವು ಒಂದೇ ಸಾಂಬಾರು ಪುಡಿ, ಒಬ್ಬೊಬ್ಬರು ಚಿಕನ್ಗೆ ಬೇರೆ, ಹುಳಿ ಸಾಂಬಾರಿಗೆ ಬೇರೆ ಮಾಡ್ತಾರೆ. ಅದು ರುಬ್ಕೊಂಡ್ಮೇಲೆ ನಂತರ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದು ಸಣ್ಣದಾಗಿ ಕಟ್ ಮಾಡೋಂಥ ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ತೊಳೆದು ಇಟ್ಕೊಂಡಂಥ ಬೇಳೆ ಕೂಡ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಬೇಳೆ ತಂದಿರೋದ್ರಿಂದ ಅದು ನೀರಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿರುತ್ತೆ. ಅದು ಹಸಿ ವಾಸನೆ ಮತ್ತು ಆ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಆಯಿಲಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ಆಗುತ್ತೆ, ಆ ಸ್ಮೆಲ್ಲೆಲ್ಲ ಬರೋದಿಲ್ಲ. ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ನಾವೇನು ಚಿಕನ್ ಮಸಾಲೆ, ಮಟನ್ ಮಸಾಲೆಗೆ ಇರ್ತೀವೋ ಅದೇ ಥರ ಮಸಾಲೆ ರುಬ್ಬಿ ಮಾಡೋ ಅಂಥದ್ದು, ಬೇರೆ ಏನು ಮಸಾಲೆ ಅಂತ ಏನಿಲ್ಲ. ಇವಾಗ ಇತ್ತಿಗೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಯಾಕೆ ಬೇಳೆ ಸ್ವಲ್ಪ ಉಪ್ಪಿಡೀಲಿ ಅನ್ನೋಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ನಾನು. ಇಲ್ಲಿ ಲೈಟಾಗಿ ಸ್ವಲ್ಪ ಬೇಳೆಗೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಂಥ ಬೇಳೆಗೆ ಸ್ವಲ್ಪ ನಾನು ಏನು ರುಬ್ಕೊಂಡಂಥ ಮಸಾಲೆ ಕೂಡ ಹಾಕ್ಕೊಂಡು ಅದ್ರ ಜೊತೆ ಹಾಗೆ ಫ್ರೈ ಮಾಡ್ಕೊತೀನಿ ನಾನು. ಏಕೆಂದರೆ ಬೇಳೆ ಕೂಡ ಒಂದು ಸ್ವಲ್ಪ ಮಸಾಲೆ ಹಿಡೀಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಹೊತ್ತು ಬೇಳೆ ಜೊತೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೊಂಡು ಆಮೇಲೆ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗ್ತಾಯಿದೆ. ನೋಡ್ತಾ ಇರ್ಬೋದು. ನಾನು ಕೂಡ ಹಾಗೆ ಎಲ್ಲ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆನಂತರ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಂಡಿನಿ. ಇವಾಗ ನನಗೆ ಎಷ್ಟು ಅದ ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊತೀನಿ. ನೋಡ್ತಾ ಇರ್ಬೋದು, ನೀರು ಕೂಡ ಹಾಕ್ಕೊಂಡಾಯಿತು. ಇವಾಗ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಏಕೆಂದರೆ ಅದು ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಿಗೆ ಮಾಡಿದ್ದೀನಿ. ಅದು ಇನ್ನೂ ಕುದಿ ಬರಬೇಕು. ಕುದಿ ಬಂದಮೇಲೆ ಒಂದು ಅದಕ್ಕೆ ಸಾಂಬಾರಾಗುತ್ತೆ. ನೋಡ್ತಾ ಇರ್ಬೋದು, ರೆಡಿ ಆಯಿತು. ಇವಾಗ ಸಾಂಬಾರು ಕೂಡ ಕುದೀತಾ ಇದೆ. ನಾನು ಕುಕ್ಕರ್ ಮುಚ್ಚಿಲ್ಲ, ಹಾಗೆ ನಾನು ಬೇಯಿಸ್ತಾ ಇದ್ದೀನಿ, ಏಕೆಂದರೆ ಬೇಳೆ ಬೆಂದೋಗುತ್ತೆ ಅನ್ನೋಕ್ಕೋಸ್ಕರ. ಇವತ್ತು ಲಾಸ್ಟ್ ನೋಡಿ, ಅಡುಗೆ ಕೂಡ ಆಯಿತು. ಮುದ್ದೆ, ಇದ್ಕಿದ ಬೇಳೆ ಸಾಂಬಾರು ಮತ್ತು ಸ್ವಲ್ಪ ಫ್ರೆಂಚ್ ಫ್ರೈಸ್ ಕೂಡ ಇತ್ತು ಮನೇಲಿ. ಮಗ ಫ್ರೈ ಮಾಡಿಕೊಡಮ್ಮ ಅಂತ ಅಂದ, ಅದನ್ನು ಕೂಡ ಫ್ರೈ ಮಾಡಿ ಮಕ್ಕಳಿಗಿಬ್ರಿಗೂ ಕೊಟ್ಟಿದ್ದೀನಿ.
ಬಿಸಿ ಬಿಸಿ ಇಟ್ಕಿದ ಬೇಳೆ ಸಾಂಬಾರು ಮುದ್ದೆ ಇದ್ದರೆ ಒಳ್ಳೆ ಕಾಂಬಿನೇಷನು. ಅದ್ರ ಚಳಿ, ಈಗ ಚಳಿ ಕೂಡ ಶುರುವಾಗಿದೆ. ಚಳೀಲಿ ಈ ಥರ ಸಾಂಬಾರು ಮುದ್ದೆ ಕೊಟ್ಬಿಟ್ರೆ ಹಾಂ ಏನಂತೀರ ಅಲ್ವಾ. ನಮ್ಮದು ಕೂಡ ಇವಾಗ ಊಟ ಕೂಡ ಆಯಿತು. ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ, ಇಷ್ಟ ಆಯಿತು ಎಲ್ರಿಗೂ. ಎಲ್ಲರೂ ಕೂಡ ಇವಾಗ ಊಟ ಮಾಡ್ತಾಯಿದ್ದೀವಿ. ಓಪನ್ ಮಾಡಿ. ಪ್ರೆಸ್ ಮಾಡೋದಾ? ಅದೇ ಹಿಂಗೆ ಪ್ರೆಸ್ ಮಾಡೋದು. ಓಪನ್ ಮಾಡು. ಜಾಲ್ರಿ ಫಿಲ್ಟ್ರ್ ಮಾಡೋದು. ಏನು ಹೊಸದೇನ ತಂದಾನೆ ಆಚೆ ಕಡೆ ಬಿಸಿನೇ ಇರಲ್ಲ. ಆಚೆ ಕಡೆ ಏನಕ್ಕೆ ಬಿಸಿ ಆಗುತ್ತೆ? ಫ್ಲಾಸ್ಕ್ ಅದು ಗುಬೆ ನನ್ನ ಮಗನೇ. ಅಲ್ಲ ನೀರೈತಮ್ಮ. ಜಾಸ್ತಿ ಬಿಸಿ ಇರೋದು ತುಂಬಿದ್ದಿ. ಆಚೆ ಬಿಸಿ ಆಯ್ತಾ? ಬಾಟಲ್ ಏನಿದೆ? ಎಲೆಕ್ಟ್ರಿಕ್ ಬಾಟಲ್. ಫಿಲ್ಟ್ರು ನೀರು ಅದ್ರೊಳಗಡೆ ಹಾಕೊಂಡು ಏನಾದರೂ ಗಲೀಜಿದ್ರೆ ಅದು ಬರೋ ಥರ. ಓ ಹಿಂಗೆ ಹಾಂ ಮೀನ್ಸ್ ಹಿಂಗೆ ಹಾಂ ಮಾಡಬೇಕು. ಹಾಂ. ಇದೊಂದು ಸ್ಕೂಲ್ ತಗೊಂಡು ಹೋಗ್ಬೇಕಾ? ಬೇಡ ಯಾಕೆ ಬೇಡ. ಯಾಕೆ ಒಟ್ಟು ನಂಗಿರ್ಬೇಕು ಚೆನ್ನಾಗಿದೆ. ನನ್ನ ಫ್ರೆಂಡ್ ಹತ್ರ ಈ ಥರ ಇದೆ, ಮತ್ತು ಅವಳ್ದು ಬ್ಲ್ಯಾಕ್, ಫುಲ್ ಬ್ಲ್ಯಾಕ್. ನಿಂದು ವೈಟ್ ಫುಲ್ಲು. ಎಲ್ಲ ಅದೆಷ್ಟು ಹೀಟ್ ಇದೆ ಅಂತ ತೋರಿಸೋದದು ನೀರು. ಒಂದೊಂದ್ಸತಿ 89 ಹೊರಟೋಗಿತ್ತು ಅವಳ್ದು. ಖುಷಿ ಆಯ್ತಾ? ನಂಗೆ ಬೇಕು, ನಾನು ಯಾರಿಗೂ ಕೊಡಲ್ಲ. ಐ ವಾಂಟ್. ನನಗೆ ತಂದಿರೋದು. ಅಮ್ಮ ಹೋದ್ಮ ಬಿಸಿ ನೀರು ಹಾಕ್ಕೊಂಡು ಕುಡಿ. ಎಲ್ಲ ಬೇಗ ಎಲ್ಲ ನನಗೆ ಅಂದರೆ ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ ಆಲ್ರೆಡಿ ನಾವು ರೆಡಿಯಾಗಿ ಹೊರಟಿದ್ದೀವಿ. ಖುಷಿಗೌಡ ಕೂಡ ಈ ರೀತಿ ರೆಡಿಯಾಗಿದ್ದಾರೆ. ಇವತ್ತು ಬಂದು ಗುರುವಾರ, ಇವತ್ತು ಸ್ಕೂಲ್ ರಜೆ ಇದೆ, ಕನಕದಾಸ ಜಯಂತಿ. ಅದಕ್ಕೋಸ್ಕರ ಒಂದು ಫಂಕ್ಷನ್ ಇದೆ. ಫಸ್ಟ್ ಟೈಮ್ ಒಂದು ಫಂಕ್ಷನ್ಗೆ ಫ್ಯಾಮಿಲಿ ಬಿಟ್ಟು ಹೊರಟಿದ್ದೀವಿ. ಖುಷಿಗೌಡ ನಾನು ಫಸ್ಟ್ ಟೈಮ್ ಅಲ್ಲ ಅಮ್ಮ, ಫಸ್ಟ್ ಟೈಮ್ ಬೇರೆ ಫಂಕ್ಷನ್ಗೆ ಹೋಗ್ತಾರೆ. ಫಸ್ಟ್ ಟೈಮ್ ನಮ್ಮ ರಿಲೇಷನ್ ಬಿಟ್ಟು ಬೇರೆ ಫಂಕ್ಷನ್ಗೆ ಹೋಗ್ತಾ ಇದೆ ಫಸ್ಟ್ ಟೈಮು. ಒಂಥರ ಏನೋ ಒಂಥರ ಖುಷಿ ಅನ್ನೋದಕ್ಕಿಂತ ಏನೋ ಒಂಥರ. ಬನ್ನಿ ಇವಾಗ ಹೊರಡೋಣ. ಹೋಯ್ತಾ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಬಂದ ಮೇಲೆ ವಿಡಿಯೋ ಮಾಡ್ತೀನಿ. ಓಕೆನಾ? ಇವತ್ತು ನಾವು ಹೊರಟಿದ್ದೀವಿ ಮಂಡ್ಯ, ಸಕ್ಕರೆ ನಾಡು ಮಂಡ್ಯಗೆ ಫಂಕ್ಷನ್ಗೆ. ಏನು ಫಂಕ್ಷನ್ ಏನು ಅಂತ ಅನ್ನೋದು ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ, ನಿಮಗೂ ಕೂಡ ಗೊತ್ತಾಗುತ್ತೆ ಏನಕ್ಕೆ ಹೋಗಿದ್ದೀವಿ ಏನು ಅನ್ನೋದು. ಇವಾಗ ನಾನು ಮಗಳು ಬಂದು ಕೂತಿದ್ದೀವಿ, ಮತ್ತು ಇನ್ನೂ ಇಬ್ಬರು ಬಂದಿದ್ರು, ಇನ್ನೂ ಯಾರೂ ಬಂದಿರಲಿಲ್ಲ. 7 ಗಂಟೆಗೆ ಹೋಗೋಣ ಅಂತ ಹೇಳಿದ್ರು ಅವರು. ನಾವು ಕೂಡ ಬೇಗನೆ ರೆಡಿಯಾಗಿದ್ವಿ. ಬೇಗ ಇದ್ದು ಎಲ್ರಿಗೂ ಕೂಡ ನಾಷ್ಟ ಎಲ್ಲ ಮಾಡಿಟ್ಟು ನಾವು ಕೂಡ ಒಂದೊಂದು ದೋಸೆ ತಿಂದೋ ಮಗಳು ನಾನು. ಏಕೆಂದರೆ ಎಷ್ಟೊತ್ತಾಗುತ್ತೋ ಏನೋ ಹೋಗೋದು ಅಂದ್ಬಿಟ್ಟು ಇವಾಗ ಬಂದು ಕೂತಿದ್ದೀವಿ. ಇನ್ನೂ ಕೂಡ ಯಾರೂ ಬಂದಿಲ್ಲ, ನೋಡ್ತಾ ಇರ್ಬೋದು. ನಾವಿಬ್ಬರು ಮತ್ತು ಪಕ್ಕದಲ್ಲಿಬ್ಬರು ಬಂದಿದ್ದರು. ಹಾಗೆ ಹೋಯ್ತಾ ನಾನು ಮಗಳು ಒಂದೆರಡು ಶಾರ್ಟ್ಸು ಮಾಡ್ತಾ ಹಾಗೆ ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ಮಂಡ್ಯ ಹತ್ತತ್ರ ಹೋಗ್ತಾ ಇದ್ದೀವಿ. ಇವತ್ತು ಒಂಥರ ಮೋಡ ಕವಿದ ವಾತಾವರಣ, ಒಂಥರ ಚಳಿ ಅನ್ನಿಸ್ತಾ ಇತ್ತು. ಹಾಗೆ ಒಂಥರ ಮಂಡ್ಯ ಸೈಡು ನೋಡೋದಕ್ಕೂ ಒಂಥರ ಗ್ರೀನರಿ ಆಗಿರುತ್ತೆ, ಏಕೆಂದರೆ ನೀರಾವರಿ ಪ್ರದೇಶ ಆಗಿರೋದ್ರಿಂದ
ಭತ್ತ ಇದು ಗದ್ದೆ, ಕಬ್ಬು ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಕೊಡುತ್ತೆ. ಮಂಡ್ಯ ಅಂದರೆ ತುಂಬ ಇಷ್ಟ ಆಗುತ್ತೆ ನಮಗೂ ಕೂಡ, ಏಕೆಂದರೆ ಗ್ರೀನರಿ ಆಗಿರುತ್ತೆ ಆ ಸೈಡೆಲ್ಲ. ಒಂಥರ ನೋಡೋದಕ್ಕೆ ಒಂಥರ ಖುಷಿ. ನೋಡ್ತಾ ಇರ್ಬೋದು ಮಗಳು ನಾನು ಹಾಗೆ ಮಾತಾಡ್ತಾ ಇಬ್ಬರು ಕೂಡ ಎಂಜಾಯ್ ಮಾಡಿದ್ವಿ. ಆಚೆ ನೇಚರ್ ಕೂಡ ನೋಡ್ತಾ ಒಂಥರ ತಂಪು ವಾತಾವರಣ ಇರೋದ್ರಿಂದ ಒಂಥರ ಖುಷಿ ಕೊಡ್ತಾಯಿತ್ತು. ಬಿಸಿಲಿದ್ರೆ ಒಂಥರ ಸೆಕೆ ಒಂಥರ ಬೇಜಾರು ಅನಿಸೋದು. ತಂಪ ವಾತಾವರಣ ಇರೋದ್ರಿಂದ ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ತಾ ಹೋದ್ವಿ. ಅವಳಿಗೂ ಕೂಡ ಇವತ್ತು ರಜೆ ಇರೋದ್ರಿಂದ ಅವಳನ್ನೂ ಕೂಡ ಕರ್ಕೊಂಡು ಹೋದೆ, ಯಾಕೆಂದರೆ ಒಬ್ಳನ್ನೇ ಬಿಟ್ಟು ಹೋಗಲ್ಲ, ಇನ್ನಿಬ್ಬರು ಫೈಟ್ ಆಡ್ತಾರೆ ಅಂತ. ರಜಾ ಇತ್ತು ಹೆಂಗಿದ್ರು ಅಂದ್ಬಿಟ್ಟು ಖುಷಿನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನಪ್ಪ ಫಂಕ್ಷನ್ ಅಂದರೆ ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ನೈಬರ್ದು. ಫಸ್ಟ್ ಟೈಮು ನೈಬರ್ ಫಂಕ್ಷನ್ಗೆ ಹೋಗ್ತಾ ಇರೋದು. ನಾನು ಯಾವತ್ತೂ ಹೋಗಿದ್ದಿಲ್ಲ. ಕರೆದಿದ್ರು ಪಾಪ, ಸುಮಾರು ಫಂಕ್ಷನ್ಗೆಲ್ಲ ಕರೆದ್ರು, ಹೋಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಹೊರಟಿದ್ವಿ. ಬನ್ನಿ ಹೋಗೋಣಂತೆ. ಕೈ ಎತ್ತು ನಿನ್ನ ಕೈಲಿ ಕಲ್ಪ ವೃಕ್ಷ ಬಗಲಿ
ಹಾಕ್ಸ್ಕೋ ಪಲ್ಯ ಖಾರ ಇರಲ್ಲ. ಮೊಸರು ಬಜ್ಜಿ ಇನ್ನೂ ಸ್ವಲ್ಪ ಬೇಕಾ? ಸ್ವಲ್ಪ ಮೊಸರು ಬಜ್ಜಿ. ಸ್ವಲ್ಪ ಕಲ್ಸ್ಕೊಂತೀನಿ, ಸ್ವಲ್ಪ ಕಲ್ಸ್ಕೊಂತೀನಿ. ಎಲ್ಲರೂ ಮೈಸೂರು ಪ್ಯಾಲೇಸ್ ನೋಡಿದ್ದೀರಾ? ನಾನು ಮಂಡ್ಯ ಪ್ಯಾಲೇಸ್ ತೋರಿಸ್ಲಾ? ಪ್ಯಾಲೇಸ್ ಹೆಸರು ಹೇಳಿ. ಶ್ರೀ ಗಾಯತ್ರಿ ಪ್ರಧಾನ ಮಂದಿರ. ಪ್ರಾರ್ಥನಾ ಮಂದಿರ. ಪ್ರಾರ್ಥನಾ ಮಂದಿರ ನೋಡಿ ಹೆಸರು ಹೇಳಕ್ಕೆ ಸುಳ್ಳು ಅಂತ. ಶ್ರೀ ಗಾಯತ್ರಿ ಪ್ರಾರ್ಥನೆ ಮಂದಿರ. ಪ್ರಾರ್ಥನಾ ಮಂದಿರ. ಪ್ರಾರ್ಥನೆ ಅಂದ್ರೂ ಏನಾಗಲ್ಲ, ಇವು ಎರಡು ಒಂದೇ. ಪ್ರೇಯರ್ ಮೀನಿಂಗ್ ಪ್ರೇಯರ್. ಮೈ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಈವ್ನಿಂಗ್. ಫಂಕ್ಷನಿಂದ ಇವಾಗಷ್ಟೇ ಬಂದ್ವಿ. ಇವಾಗ ಬಂದು ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. 7 o'clock ಎಲ್ಲ ರೀಚ್ ಆದ್ವಿ. ಇವಾಗ ಇಲ್ಲಿ ರೈಸ್ ಇಟ್ಟಿದ್ದೀನಿ. ಮಗ ಬಂದು ನಾನು ಇವತ್ತು ಮಾಡ್ತೀನಿ ಅಂತ ಹೇಳಿದ್ದೆ ಮಂಚೂರಿಯನ್ನ. ಇವಾಗ ಮಾಡಲೇಬೇಕು ಅಂದ, ಸರಿ ಅಂದ್ಬಿಟ್ಟು ಅವನಿಗೆ ಮಾಡಿಕೊಡ್ತಾಯಿದ್ದೀನಿ. ಎಲ್ಲ ಹಾಕ್ತಾಯಿದ್ದೀನಿ ಆಲ್ರೆಡಿ. ನೋಡಿದ್ದೀನಿ ಇಡ್ಲಿ ಮಾಡಿದ್ರೆ ಬೋಂಡ, ಅದು ಹೇಳ್ಬೇಕಂದ್ರೆ ಬೋಂಡನೇ ನಾಳೆ ಮಾಡ್ತೀನಿ. ನಾನು ಬಂದು ಹಿಂಗೆ ಡ್ರೈ ಮಾಡಿದ್ದೆ. ಅವನು ಬಂದು ಗ್ರೇವಿ ಥರ ಮಂಚೂರಿ ಮಾಡ್ತಾರಲ್ಲ ಆ ಥರ ಮಾಡು ಅಂದ. ನನಗೆ ಅಲ್ಲಿಂದ ಬಂದು ಟಯರ್ಡ್ ಆಗಿಬಿಟ್ಟಿತ್ತು. ಯಾವಾಗಪ್ಪ ರೆಸ್ಟ್ ಮಾಡೋಣ ಅನಿಸ್ಬಿಟ್ಟಿತ್ತು. ಆದರೆ ಅಡುಗೆ ಮಾಡಲೇಬೇಕಲ್ವ ಪಾಪ. ಅವನು ಬೆಳಗ್ಗೆಯಿಂದ ದೋಸೆ ತಿನ್ಕೊಂಡೇ ಇದ್ದ. ಸರಿ ಕೇಳಿದನಲ್ಲ ಅಂತ ಮಾಡಿಕೊಟ್ರೆ ಅವ್ನು ಗ್ರೇವಿ ಮಾಡಿಲ್ಲ ಅಂತ ಇದು ಮಾಡ್ತಾರೆ. ಅದರಿಂದ ಹಸ್ಬೆಂಡು ಏನೋ ಅಲ್ಲಿಂದ ಬಂದು ಸಾಕಾಗಿ ಬಂದು ಮಾಡಿದ್ದಾಳಲ್ಲ ಅಷ್ಟೇ ತಿನ್ನು ಅಂತ ಅಂದರು. ಸರಿ ಅಂದ್ಬಿಟ್ಟು ಆಮೇಲೆ ತಿಂದ. ನೋಡ್ತಾ ಇರೋದು ಬೆಳಗ್ಗೆ ಗ್ರೇವಿ ಕೂಡ ಮಾಡಿದ್ದೆ ದೋಸೆಗೆ. ಎಲ್ರಿಗೂ ದೋಸೆ ಗ್ರೇವಿ ಮಾಡಿಟ್ಟೋಗಿದ್ದೆ. ಇವಾಗ ಅವ್ರಿಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ.